ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಇವತ್ತು ವಾರದ ಮೊದಲನೇ ದಿವಸ ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧಿಸುವ, ಸತ್ಯದಿಂದಲೂ ಆತ್ಮದಿಂದಲೂ ಎಲ್ಲರೂ ಸೇರಿ ನಾವು ಆತನನ್ನು ಆರಾಧಿಸುವ, ಸ್ತುತಿಸುವ, ಆತನ ನಾಮವನ್ನು ಮಹಿಮೆ ಪಡಿಸುವ. ನಾವು ಆತನ ಮಕ್ಕಳಾಗಿದೆಯೋ ನಾವು. ಅದರ ಮೊದಲೊಂದು ವಾಕ್ಯ ಓದುವ. 149 ಕೀರ್ತನೆ. ಯಾಹೋವನಿಗೆ ಸ್ತೋತ್ರ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ, ಭಕ್ತಿ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಹೌದು, ನಮ್ಮ ದೇವರಿಗೆ ನೂತನ ಕೀರ್ತನೆಯನ್ನು ಹಾಡುವ, ನಮ್ಮ ಮನಸ್ಸಿನಿಂದ ನಾವು ಆತನನ್ನು ಹಾಡುವ, ಭಕ್ತಿ ಸಭೆಯಲ್ಲಿ ಆತನ ನಾಮವನ್ನು ಕೊಂಡಾಡುವ. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವನಿಗೆ ಸ್ತೋತ್ರ. ನಿನ್ನ ಪ್ರೀತಿ, ನಿನ್ನ ಕೃಪೆಗೆ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಕರ್ತನೇ ಈ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಕರ್ತನೇ. ಆಕಾಶ ನಿನ್ನ ಕರ್ತನೇ ನಿನ್ನ ಸಿಂಹಾಸನವಾಗಿದೆ, ಭೂಮಿ ನಿನ್ನ ಪಾದ ಪೀಠವಾಗಿದೆ. ನಿನ್ನ ಪಾದದ ಪೀಠದಲ್ಲಿ ನಾವು ಇದ್ದೇವೆ ಸ್ವಾಮಿ, ನಿನ್ನ ಸ್ತುತಿಸಲಿಕ್ಕೆ, ಆರಾಧಿಸಲಿಕ್ಕೆ. ಯೇಸುವೇ ತಂದೆ ನಿನಗೆ ಸ್ತೋತ್ರ. ನಿನ್ನ ಆತ್ಮದಿಂದ ತುಂಬಿಸು ಕರ್ತನೇ ನಿನ್ನ ಮಕ್ಕಳನ್ನು ಕರ್ತನೇ. ಕರ್ತನೇ ನೀನು ನಡೆಸು, ಎಲ್ಲರ ಸ್ವರವನ್ನು ತೆರೆದು ಕರ್ತನೇ ನಿನ್ನನ್ನು ಕೊಂಡಾಡುವ ಹಾಗೆ, ನಿನ್ನನ್ನು ಸ್ತುತಿಸುವ ಹಾಗೆ, ನಿನ್ನನ್ನು ಆರಾಧಿಸುವ ಹಾಗೆ ಪರಿಶುದ್ಧ ಆತ್ಮನೇ ಸಹಾಯ ಮಾಡು. ಪರಿಶುದ್ಧ ಆತ್ಮ ನಮ್ಮ ಮಧ್ಯದಲ್ಲಿ ಚಲಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಎಲ್ಲರೂ ನಾವು ಸ್ತುತಿಸುವ ಈ ಸಮಯದಲ್ಲಿ ಚಪ್ಪಾಳೆಯನ್ನು ತಟ್ಟುವ, ಕುಣಿದು ನಲಿದು ಕೈ ಮೇಲೆ ಮಾಡಿ ಆತನು ಆರಾಧಿಸುವ. ಥ್ಯಾಂಕ್ ಯು. ಆರಾಧಿಸುವೆ ದೈವವೇ, ನಿನ್ನ
ಕೃಪೆಗಾಗಿ ಸ್ತೋತ್ರ. ಹಾಲೆಲೂಯಾ. ಓ ಗ್ಲೋರಿ 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 ಗ್ಲೋರಿ. ನಾವೆಲ್ಲರೂ ಆತನನ್ನು ಆರಾಧಿಸುವ, ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್. बस गई जिंदगी भर के लिए राज बन गई, जीवन में ऐसा काम कर गई, आप मेरे शाप मेरे चलते बन गई। तुम दिल में ऐसे बस गई जिंदगी भर के लिए राज बन गई, जीवन में ऐसा काम कर गई, पाप मेरे शाप मेरे चलते बन गई। दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है। डर डर के मैं जो जी रहा था, डर से मुझको यीशु ने खींच निकाला, जंजीरों में जो झगड़ा हुआ था तोड़ कर उनको आजाद है किया। डर डर के मैं जो जी रहा था, डर से मुझको यीशु ने खींच निकाला, जंजीरों में जो झगड़ा हुआ था तोड़ कर उनको आजाद है किया। तुम दिल में ऐसे बस गए जिंदगी भर के लिए राजा बन गई, जीवन में ऐसा काम कर गई, पाप मेरे शाप मेरे चलते बन गए। तुम दिल में ऐसे बस गए जिंदगी भर के लिए राजा बन गई, जीवन में ऐसा काम कर गए, पाप मेरे शाप मेरे चलते बन गए। दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है। तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है यीशु, तू ही है, तू ही है, तू ही है, तू ही है यीशु, तू ही है। दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है, दिल में जान में होठों पे आंखों में तू है। Oh glory 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 hallelujah. Oh thank you Lord. सम्याक आराधना करूया. देवाचे प्रेझेन्स आमच्यामध्ये असा. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನಾವು ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. ಕಳೆದಂತವಂತಕ ಆರಾಧನೆ ಹೃದಯಪೂರ್ವಕವಾಗಿ ಆರಾಧಿಸುವ. ಕಳೆದಂತವಂತಕ ಆರಾಧನೆ
एक बरं एवढा सकाळी आता आमका कशें ताणें सुटेला कशें ताचे रोगात दिवन आमकां सुटेला ताणें कशें कुर्सार आमकां सुटेला ताणें दिलें आमकां योग्य ती श्रेणी योग्य ती श्रेणी योग्य ती श्रेणी कुर्साची दिलेली जेजूस ती श्रेणी जावन आसा जेजूस ती श्रेणी जेजूस ती श्रेणी कुर्साची दिलेली मुकुट कांट्याचो
ಗ್ಲೋರಿ ಗ್ಲೋರಿ ಗ್ಲೋರಿ. ಓ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ. ನಿನ್ನನ್ನು ಆರಾಧಿಸುವೆ. ಆತನ್ನು ಮನಪೂರ್ವಕವಾಗಿ ನಾವು ಆರಾಧಿಸುವ. ನಮ್ಮ ಕೈಯನ್ನು ಎತ್ತಿ ನಾವು ಆರಾಧಿಸುವ ಎಲ್ಲರೂ ಸೇರಿ. ಓ ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ಉಸಿರಾದ 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 ಯೇಸು, ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಯೇಸು, ನಾ ಉಸಿರಲ್ಲಿ ಬೆರೆತೆ ನನ್ನುಸಿರೇ ನಾನಿನ್ನ ಸ್ತುತಿಪೆ, ನನ್ನುಸಿರೇ ನಾನಿನ್ನ ಸ್ತುತಿಪೆ. ಉಸಿರಾದ
ಉಸಿರಾದ ಉಸಿರಾದ ಉಸಿರಾದ ಯೇಸು ಉಸಿರಾದ ಯೇಸು ಉಸಿರಲ್ಲಿ ಬೆರೆತೆ ಉಸಿರೇ ನಾನಿನ್ನ ಸ್ತುತಿಪೆ ಉಸಿರೇ ನಾನಿನ್ನ ಸ್ತುತಿಪೆ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ ಉಸಿರಾದ 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 ಯೇಸು ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು ನನ್ನುಸಿರಾದ ಯೇಸು ನಾ ಉಸಿರಲ್ಲಿ ಬೆರೆತೆ ನನ್ನುಸಿರೇ ನಾನಿನ್ನ ಸ್ತುತಿಪೆ ನನ್ನುಸಿರೇ ನಾನಿನ್ನ ಸ್ತುತಿಪೆ Thank you. Oh, glory, 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 glory. Thank you, Lord. Thank you, Lord. We worship you, Lord. We worship you, worship you, worship you, worship you. Oh, glory, 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 glory. Thank you. In the presence of this Lord. Thank you. Thank you, Jesus. Glory, 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 glory. Come and praise Him, royal priesthood. Come and worship, holy nations, worship Jesus. Our Redeemer, He is precious, Lift up your hands. King of glory. Come and praise Him, royal priesthood. Come and worship, holy nations, worship Jesus, our Redeemer. He is precious, King of glory. Hallelujah. We lift up your hands. ನಮ್ಮ ಕೈ ಪರಲೋಕ ಕಡೆಗೆ ಎತ್ತುವ ನಾವು. ನಮ್ಮ ಹೃದಯ ಎತ್ತುವ. Thank you, Lord. Thank you, Jesus. Thank you, Father. Thank you, Holy Spirit. ತಂದೆ ನಿಮಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾದ ನಾವು ಸೇರಿ ಮಾಡಿದ ಸ್ತುತಿಯಲ್ಲಿ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ.
ನಮ್ಮ ಮಕ್ಕಳಾದ ನಾವು ಸೇರಿ ಒಂದೇ ಮನಸ್ಸಿಂದ ಮಾಡಿದ ಆರಾಧನೆ ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ತಂದೆ. ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನೇ ಯೋಗ್ಯನು ಆಗಲಿಕ್ಕೆ ಎಲ್ಲ ಮಾನ ಎಲ್ಲ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಯೇಸು ನಾಮದಂತೆ ಆಮೆನ್. ಪ್ರಿಯರೇ, ನಾವು ಇಷ್ಟು ಹೊತ್ತು ಇಷ್ಟು ಸಮಯ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಏಕೆ, ಎಲ್ಲಿ ಸ್ತುತಿ ಆರಾಧನೆ ಉಂಟು ಆತನು ಅವರ ಮಧ್ಯದಲ್ಲಿ ಇದ್ದಾನೆ. ಸತ್ಯವೇದ ಕ್ಲಿಯರ್ ಹೇಳ್ತದೆ. ನಾವು ನಮ್ಮ ದೇವರಿಗೆ, ತಂದೆಯಾದ ದೇವರಿಗೆ ಸ್ತುತಿ ಮಾಡಿದೆವು, ನಾವು ಆರಾಧನೆ ಮಾಡಿದೆವು. ಈ ಸಮಯದಲ್ಲಿ ಆತ್ಮದಿಂದಲೂ ಸತ್ಯದಿಂದಲೂ ದೇವರ ವಾಕ್ಯ ಹೇಳ್ತದೆ, ನಾವು ಆರಾಧನೆ ಮಾಡಿದ್ದೇವೆ. ದೇವರ ಪ್ರಸನ್ನತೆ ಉಂಟು. ನೀವು ನಮ್ಮೊಟ್ಟಿಗೆ ಇದ್ದರೆ ಈ ಸಮಯದಲ್ಲಿ ದೇವರ ಪ್ರಸನ್ನತೆ ನೀವು ಅನುಭವ ಮಾಡ್ತೀರಿ. ದೇವರ ಪ್ರಸನ್ನತೆ ಚಲಿಸ್ತಾ ಉಂಟು ನಮ್ಮ ಮಧ್ಯದಲ್ಲಿ. ದೇವರ ನಮಗೆ ಸ್ತೋತ್ರವಾಗಲಿ. ನಮ್ಮ ಯಜ್ಞವು ನಾವು ಮಾಡಿದ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ದೇವನಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ನೀವು ವಾಕ್ಯ ಕೇಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಚಲಿಸ್ತಾನೆ. ಒಳಗಿಂದ ಒಂದು ಬದಲಾವಣೆ ತರ್ತಾನೆ. ಬದಲಾವಣೆ ತಂದು ಆತನ ಮಾರ್ಗದಲ್ಲಿ ನಮಗೆ ಜೀವಿಸಲಿಕ್ಕೆ ಕಲಿಸ್ತಾನೆ. ಒಂದು ಪಶ್ಚಾತ್ತಾಪದ ಹೃದಯ ಕೊಟ್ಟು ಆತನ ಅನ್ಯೋನ್ಯತೆಯಲ್ಲಿ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡ್ತಾನೆ. ದೇವರು ಏನು ಬಯಸ್ತಾ ಇದ್ದಾನೆ, ನೀವು ಮತ್ತು ನಾವು ಆತನ ಮಾರ್ಗದಲ್ಲಿ ನಾವು ನಡೆಯಬೇಕೆಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ನಾವು ಈ ಸಮಯದಲ್ಲಿ ತೆಗೆದು ಓದುವ. ದೇವರಿಗೆ ಸ್ತೋತ್ರವಾಗಲಿ. 4:15 ಯೋಹಾನ ಸುವಾರ್ತೆ 15:4 ದೇವರ ವಾಕ್ಯ ಹೀಗೆ ಹೇಳಿದೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ. ಏನು ಹೇಳ್ತಾನೆ ಯೇಸು ಕ್ರಿಸ್ತನು? ನೀವು ನನ್ನಲ್ಲಿ ನೆಲೆಗೊಳ್ಳಬೇಕು, ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರಬೇಕು ಅಂತ ದೇವರು ಬಯಸ್ತಾನೆ. ಅದಕ್ಕೆ ಸರಿ, ನೀವು ನನ್ನಲ್ಲಿ ನೆಲೆಗೊಳ್ಳಿರಿ. ನಾವು ಎಲ್ಲರೂ ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕಂತ ದೇವರು ಬಯಸ್ತಾ ಇದ್ದಾನೆ. ಪುನಃ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನೀವು ಮತ್ತು ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಳ್ತಾನೆ. ಏನು ಹೇಳ್ತಾನೆ ಯೇಸು ಕ್ರಿಸ್ತನು? ಮೊದಲು ನಾವು ಕ್ರಿಸ್ತನಲ್ಲಿ ಇರಬೇಕು, ಆಗ ಕ್ರಿಸ್ತನು ನಮ್ಮಲ್ಲಿ ಇರ್ತಾನೆ. ನಾವಿಬ್ಬರು ಏನಾಗ್ತೇವೆ? ಒಂದಾಗಿರ್ತೇವೆ. ಬಳ್ಳಿ ಎಲ್ಲಿ ಕೊಂಬೆಯು ನೆಲೆವಾಗಿದ್ದರೆ ಏನಾಗ್ತದೆ? ಹೆಚ್ಚು ಫಲ ಕೊಡ್ತದೆ. ಬಳ್ಳಿಯಲ್ಲಿ ಕೊಂಬೆ ಇರಬೇಕು, ಆಗ ಮತ್ತು ಅದರ ಬಳ್ಳಿಯ ರಸ ಅದರ ಒಳಗೆ ಹೋಗಿ ಬೆಳೆದು ಒಳ್ಳೆಯ ಫಲ ಕೊಡ್ತದೆ. ಅದಕ್ಕೆ ಸರಿ, ನೀವು ನನ್ನಲ್ಲಿ ಇದ್ದರೆ ನಾನು ನಿಮ್ಮಲ್ಲಿ ಇರ್ತೇನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕೊಂಬೆಯು ಬಳ್ಳಿಯಲ್ಲಿ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಳ್ಳದಿದ್ದರೆ, ಯೇಸು ಹೇಳ್ತಾನೆ, ನೆಲೆಗೊಳ್ಳದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು? ಈಗ ಬಳ್ಳಿಯಲ್ಲಿ ಇಲ್ಲದಿದ್ದರೆ ಅದು ಫಲ ಕೊಡ್ತದ? ಫಲ ಕೊಡುವುದಿಲ್ಲ, ಫಲ ಕೊಡಲಿಕ್ಕೆ ಆಗುವುದಿಲ್ಲ. ಬಳ್ಳಿಯಲ್ಲಿ ಇಲ್ಲದ ಕಾರಣ ಅದು ಫಲ ಕೊಡಲಿಕ್ಕೆ ಆಗುವುದಿಲ್ಲ, ಸಾಧ್ಯ ಇಲ್ಲ, ಫಲ ಕೊಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅದೇ ಪ್ರಕಾರ ಹೇಳ್ತಾನೆ ಆತನು. ಅದೇ ಪ್ರಕಾರ ಹೇಗೆ ತನ್ನಷ್ಟಕ್ಕೆ ತಾನು ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಳ್ಳದಿದ್ದರೆ ಫಲ ಕೊಡಲಾರಿರಿ. ಕ್ರಿಸ್ತನಲ್ಲಿ ನೆಲೆಗೊಳ್ಳದಿದ್ದರೆ ನೀವು ಮತ್ತು ನಾವು ಫಲ ಕೊಡಲಿಕ್ಕೆ ಆಗುವುದಿಲ್ಲ. ದೇವರು ಏನು ಬಯಸ್ತಾನೆ? ಇವತ್ತು ನಾವು ಹೆಚ್ಚೆಚ್ಚು ಫಲ ಕೊಡಬೇಕೆಂದು ಅವರು ಬಯಸ್ತಾನೆ.
ಕ್ರಿಸ್ತನಲ್ಲಿ ಇದ್ದವನಿಗೆ ಮಾತ್ರ ಫಲ ಕೊಡಲಿಕ್ಕೆ ಆಗ್ತದೆ. ಫ್ರೂಟ್ಸ್ ನಮ್ಮಲ್ಲಿ ಫ್ರೂಟ್ಸ್ ಇರಬೇಕು, ಫಲ ಇರಬೇಕು. ಕ್ರಿಸ್ತನಲ್ಲಿ ಫುಲ್ ಫಲ ಇದ್ದವನು ಆತನು. ದೇವರು ಏನು ಬಯಸ್ತಾನೆ? ಇವತ್ತು ನಿಮ್ಮಲ್ಲಿ ಕೂಡ ನಮ್ಮಲ್ಲಿ ಫಲ ಇರಬೇಕೆಂದು ದೇವರು ಬಯಸ್ತಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸ್ತಾನೆ, ಪ್ರೀತಿ ಮಾಡ್ತಾ ಇದ್ದಾನೆ. ನೀವು ಮತ್ತು ನಾವು ಆತನ ಮಾರ್ಗದಲ್ಲಿ ಹೆಜ್ಜೆಯಲ್ಲಿ ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆತನ ಬೋಧನೆಯನ್ನು ನಾವು ಕೇಳಿ ಬೋಧನೆಯನ್ನು ನಾವು ಪಾಲಿಸಬೇಕೆಂದು ದೇವರು ಬಯಸ್ತಾನೆ. ಕ್ರಿಸ್ತನ ಮಕ್ಕಳು ಏನಾಗಬೇಕು? ಪ್ರಕಾಶಿಸಬೇಕೆಂದು ದೇವರು ಬಯಸ್ತಾನೆ. ನೀವು ಮತ್ತು ನಾವು ಪ್ರಕಾಶಿಸಬೇಕು ಆತನಲ್ಲಿ ಇದ್ದು. ಆಗ ಏನಾಗ್ತದೆ? ನಿಮಗೆ ಒಂದು ಹೊಸ ಅನುಭವ ಆಗ್ತದೆ. ಏನು ಅನುಭವ? ನಿಮ್ಮ ಒಳಗಿಂದ ಒಂದು ಸಮಾಧಾನ, ಸಂತೋಷ ಇರ್ತದೆ. ಯಾವಾಗಲೂ ಗಲಿಬಿಲಿ ಇರುವುದಿಲ್ಲ, ಎಂದಿಗೂ ಗಲಿಬಿಲಿ ಇರುವುದಿಲ್ಲ. ಪ್ರಿಯರೇ, ಕ್ರಿಸ್ತನಲ್ಲಿ ಇದ್ದರೆ ಮಾತ್ರ ನಾವು ಸುರಕ್ಷಿತವಾಗಿರುತ್ತೇವೆ ಈ ಲೋಕದಲ್ಲಿ. ಇಲ್ಲದರೆ ಸುರಕ್ಷಿತವಾಗಿ ಇರುವುದಿಲ್ಲ. ನಮಗೆ ಸುರಕ್ಷಿತವಾಗಿ ಇರಬೇಕಾದರೆ ಕ್ರಿಸ್ತನು ಬೇಕು. ಆತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತ ನಿಮ್ಮನ್ನು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಏಕೆ? ನೀವು ಮತ್ತು ನಾವು ಈ ಲೋಕದಲ್ಲಿ ಸುರಕ್ಷಿತವಾಗಿ ಜೀವಿಸಬೇಕು. ಈ ಜಗತ್ತು ನೋಡ್ತೀರಲ್ಲ, ಜಗತ್ತಲ್ಲಿ ಎಲ್ಲ ಸೃಷ್ಟಿ ಮಾಡಿದ್ದು ನಿಮಗೋಸ್ಕರ, ನಮಗೋಸ್ಕರ ಸೃಷ್ಟಿ ಮಾಡಿದ ಆತನು. ಅದಕ್ಕೋಸ್ಕರ ಮಾನವನಿಗೆ ಈ ಜಗತ್ತು ಸೃಷ್ಟಿ ಮಾಡಿದ ನಂತರ ಸೃಷ್ಟಿ ಮಾಡಿದ್ದು. ಮೊದಲು ಜಗತ್ತನ್ನು ಸೃಷ್ಟಿ ಮಾಡಿದ ಮಾನವನಿಗೆ ಏನೇನು ಬೇಕು, ಹೊಟ್ಟೆಗೆ ತಿನ್ನಲಿಕ್ಕೆ, ಬಟ್ಟೆ, ಏನೇನು ಬೇಕು ಜೀವಿಸಲಿಕ್ಕೆ, ಈ ಲೋಕದಲ್ಲಿ ಜೀವಿಸಲಿಕ್ಕೆ ಎಲ್ಲ ಮೊದಲು ಸೃಷ್ಟಿ ಮಾಡಿದ ನಂತರ ಮಾನವನಿಗೆ ಆತನು ಸೃಷ್ಟಿ ಮಾಡಿದ್ದಾನೆ. ಮಾನವನಿಗೆ ಸೃಷ್ಟಿ ಮಾಡಿ ದೇವರು ಏನು ಬಯಸ್ತಾನೆ? ಆತನನ್ನು ನಾವು ನಂಬಿಕೆ ಇಟ್ಟು ನಡೆಯಬೇಕೆಂದು ದೇವರು ಬಯಸ್ತಾನೆ. ಆತನಿಗೆ ಮೊದಲನೇ ಸ್ಥಾನ ಕೊಡಬೇಕೆಂದು ದೇವರು ಬಯಸ್ತಾನೆ. ಆತನ ವಾಕ್ಯ ಪ್ರಕಾರ ನಾವು ನಡೆಯಬೇಕೆಂದು ದೇವರು ಬಯಸ್ತಾನೆ. ಸೈತಾನನು ಬಂದು ಯೇಸು ಕ್ರಿಸ್ತನಿಗೆ ಹೇಳ್ತಾನೆ, ಒಂದು ಶೋಧನೆ ತರ್ತಾನೆ. ನೀನು ನನ್ನ ಕಾಲಿಗೆ ಅಡ್ಡ ಬಿದ್ದರೆ, ಇದೆಲ್ಲ ಜಗತ್ತು ನೋಡ್ತೀಯಲ್ಲ, ಜಗತ್ತು ನೋಡ್ತಿ, ಇದು ನನ್ನ ಕೈಯಲ್ಲಿ ಉಂಟು ಅಂದರೆ ಅವನಿಗೆ ಕೊಡಲ್ಪಟ್ಟಿದೆ. ಕೊಡಲ್ಪಡಲಿಲ್ಲ, ಆತನು ಕಸಕೊಂಡದ್ದು, ಮೋಸ ಮಾಡಿದ್ದು ಮನುಷ್ಯನ ಥರ. ಆ್ಯಕ್ಚುಲಿ ಮನುಷ್ಯನಿಗೆ ಕೊಟ್ಟದ್ದು ಇದು. ದೇವರು ಆದಾಮನಿಗೆ ಕೊಟ್ಟದ್ದು. ಸೈತಾನನು ಏನು ಮಾಡಿದ್ದಾನೆ? ಅವನಿಂದ ಕಸಗೊಂಡಿದ್ದಾನೆ. ಈ ಲೋಕದ ಎಲ್ಲ ಸಂಪತ್ತು, ಐಶ್ವರ್ಯ ಕಸಗೊಂಡಿದ್ದಾನೆ. ಈಗ ಯೇಸುವಿನ ಮುಂದೆ ಬರ್ತಾ ಇದ್ದಾನೆ, ನೀನು ನನ್ನ ಕಾಲಿಗೆ ಅಡ್ಡ ಬಿದ್ದರೆ, ಇದೆಲ್ಲ ನೋಡ್ತೀಯಲ್ಲ, ಸಂಪತ್ತು ಎಲ್ಲ, ಅಧಿಕಾರ, ಅರಸುಗಳು ಎಲ್ಲ, ಇದೆಲ್ಲ ತನವು ನನ್ನ ಹತ್ರ ನಾನು ನಿನಗೆ ಕೊಡ್ತೇನೆ ಎಂದು ಹೇಳ್ತಾನೆ. ಯೇಸು ಹೇಳ್ತಾ ಇದ್ದಾನೆ, ಸತ್ಯವೇದ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಒಬ್ಬನೇ ದೇವರನ್ನು ಆರಾಧನೆ ಮಾಡಬೇಕು, ಒಬ್ಬನೇ ದೇವರನ್ನು ನಂಬಬೇಕು, ನಿನ್ನ ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ ನಾವು ಆತನ ಒಬ್ಬನ ಮಾತು ನಂಬಬೇಕು. ಸೈತಾನಿಂದ ತೊಲಗು ಹೇಳ್ತಾನೆ, ನೀನು ತೊಲಗು. ಇವತ್ತು ದುಷ್ಟನು ಬೇರೆ ಬೇರೆ ರೀತಿಯಲ್ಲಿ ಬರಬಹುದು, ವಿಧ ವಿಧ ರೀತಿಯಲ್ಲಿ ದುಷ್ಟನು ಬರಬಹುದು. ನಿನಗೆ ಅದು ಕೊಡ್ತೇನೆ, ಇದು ಕೊಡ್ತೇನೆ, ಅದು ಕೊಡ್ತೇನೆ, ಇದು ಕೊಡ್ತೇನೆ ಎಂದು. ಆದರೆ ಒಪ್ಪಬಾರ್ದು, ಒಪ್ಪಲೇಬಾರ್ದು. ಯೇಸು ಒಪ್ಪಲೇ ಇಲ್ಲ, ಅವನ ಮಾತಿಗೆ ಒಪ್ಪಲೇ ಇಲ್ಲ. ಪ್ರಿಯರೇ, ಈ ಜಗತ್ತು ಆತನದ್ದಾಗಿದೆ, ಆತನಿಗೆ ಸರ ಜಗತ್ತು ಮಾಡಿದೆ. ಯೋಹಾನ ಸುವಾರ್ತೆ 1 ಕ್ಲಿಯರ್ ಆಗಿ ಬರೀತಾನೆ, ಆತನಿಗಸ್ರ ಆದದ್ದು, ಆತನಿಗಸ್ರ ಈ ಜಗತ್ತಾದದ್ದು, ಆತನ ಮುಖಾಂತರ ಆದದ್ದು. ಪ್ರಿಯರೇ,
ಅದಕ್ಕೆ ಸಹ ನಾವು ಎಲ್ಲಿ ಇರಬೇಕು? ಆತನಲ್ಲಿ ಇರಬೇಕು. ಆತನಲ್ಲಿ ಇದ್ದರೆ ಮಾತ್ರ ನೀವು ಮತ್ತು ನಾವು ಸುರಕ್ಷಿತವಾಗಿರ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ ನೀವು ತೆಗೆಯಿರಿ 91, ಕೀರ್ತನೆ 91 ಸತ್ಯವೇದ ಈ ರೀತಿ ಹೇಳ್ತದೆ. ಪ್ರಿಯರೇ, ಈಗಿನ ಕಾಲ ಸುರಕ್ಷಿತ ಇಲ್ಲ. ಎಲ್ಲಿ ಹೋದರು ನೀವು ನೋಡ್ತಾ ಇದ್ದೀರಿ, 4 ಕಡೆಯಲ್ಲಿ ಜಗತ್ತಲ್ಲಿ ಎಲ್ಲಿ ಕೂಡ ಸುರಕ್ಷಿತ ಇಲ್ಲ, ಗ್ಯಾರಂಟಿ ಇಲ್ಲ. ಮಾನವನು ಹೇಳ್ತಾನೆ ಗ್ಯಾರಂಟಿ ಹೇಳ್ತಾನೆ, ಅಲ್ಲೇ ಆ ಗ್ಯಾರಂಟಿ ಶಾಶ್ವತ ಅಲ್ಲ, ಏನು ಗ್ಯಾರಂಟಿ ಇಲ್ಲ. ನೀವು ಒಂದು ಪ್ರಾಡಕ್ಟ್ ತಗೊಳ್ಬೇಕಾದ್ರೆ ಅದರಲ್ಲಿ ಕೂಡ ಒಂದು ಡೇಟ್ ಹಾಕ್ತಾರೆ, ಇಷ್ಟೇ ಡೇಟ್ ಎಂದು, ನಂತರ ಅದು ಎಕ್ಸ್ಪೈರ್ ಎಂದು. ಅಂದರೆ ಈ ಜಗತ್ತಲ್ಲಿ ಏನು ಉತ್ಪನ್ನ ಆಗ್ತದೆ ಯಾವುದು ಕೂಡ ಶಾಶ್ವತ ಇಲ್ಲ. ಹಾಗಾದರೆ ಎಲ್ಲಿ ಶಾಶ್ವತ ಉಂಟು? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಂದು ಪರಮಾತ್ಮನ ಮೊರೆ ಹೊಕ್ಕುವವರು, ಆತನಲ್ಲಿ ಇದ್ದವರು, ಸರ್ವಶಕ್ತನ ಅಲ್ಲಿ ಇದ್ದವರು, ಮೊರೆ ಹೊಕ್ಕುವವರು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವರು. ಸುರಕ್ಷಿತ ಎಲ್ಲಿ ಉಂಟು? ಸರ್ವಶಕ್ತನ ದೇವರ ಆಶ್ರಯದಲ್ಲಿ ಮಾತ್ರ ಸುರಕ್ಷಿತ. ಆತನ ಆಶ್ರಯದಲ್ಲಿ ಮಾತ್ರ ಸುರಕ್ಷಿತ. ಆತನಲ್ಲಿ ಇದ್ದವರು ಮಾತ್ರ ಸುರಕ್ಷಿತ. ಆತನಲ್ಲಿ ಬರಬೇಕು, ಆತನ ರೆಕ್ಕೆ ಒಳಗೆ ಬರಬೇಕಂತ ದೇವರು ಬಯಸ್ತಾನೆ. ಅಲ್ಲಿ ಮಾತ್ರ ಸುರಕ್ಷಿತವಿರುತ್ತದೆ. ಬೇರೆ ಎಲ್ಲಿ ಕೂಡ ಲೋಕದಲ್ಲಿ ಸುರಕ್ಷಿತ ಇಲ್ಲ, ಎಲ್ಲಿ ಕೂಡ ಇಲ್ಲ. ಆತನಲ್ಲಿ ಮಾತ್ರ. ನನ್ನಲ್ಲಿ ಬಂದವರಿಗೆ ಎಂದಿಗೂ ನಾನು ತಳ್ಳಿ ಬಿಡುವುದಿಲ್ಲ ಹೇಳ್ತಾನೆ ಯೇಸು. ಎಂದಿಗೂ ತಳ್ಳಿ ಬಿಡುವುದಿಲ್ಲ ನನ್ನನ್ನು, ನಿಮ್ಮನ್ನು ಎಂದಿಗೂ ನಾನು ತಳ್ಳಿ ಬಿಡುವುದಿಲ್ಲ ಹೇಳ್ತಾನೆ ಯೇಸು ಕ್ರಿಸ್ತನಲ್ಲಿ ಬಂದವರಿಗೆ. ಪ್ರಿಯರೇ, ಅದಕ್ಕೆ ಹೇಳ್ತಾನೆ ಅಲ್ಲಿ ದೇವರ ವಾಕ್ಯ ಹೇಳ್ತೇವೆ, ಪರಮಾತ್ಮನ ಮೊರೆ ಹೊಕ್ಕುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವುದು. ಸುರಕ್ಷತೆ ಆತನಲ್ಲಿ ಮಾತ್ರ ಉಂಟು. ಜೀವ ಸ್ವರೂಪನಾದ ದೇವರಲ್ಲಿ ಮಾತ್ರ ಸುರಕ್ಷತೆ ಉಂಟು, ಬೇರೆ ಎಲ್ಲಿ ಕೂಡ ಸುರಕ್ಷತೆ ಇಲ್ಲ. ಪ್ರಿಯರೇ, ದೇವರಿಂದ ದೂರ ಹೋಗಿ ಸುರಕ್ಷಿತ ಕಳಕೊಂಡಿದ್ದಾನೆ ಮಾನವನು. ಜೀವ ಸ್ವರೂಪರಿಂದ ದೂರ ಇದ್ದರೆ ಮಾನವನು ಪ್ರತ್ಯೇಕವಾಗಿ ಜೀವಿಸ್ತಾ ಇದ್ದಾನೆ. ಮಾನವನು ಕತ್ತಲಲ್ಲಿ ಇದ್ದಾನೆ. ಮಾನವನು ಸುರಕ್ಷತೆ ಇಲ್ಲ. ದೇವರಲ್ಲಿ ಮಾತ್ರ ಸುರಕ್ಷತೆ. ಅದಕ್ಕೋಸ್ಕರ ಯೇಸು ಕರೆಯುತ್ತಾ ಇದ್ದಾನೆ, ಬಾ ಮಗಳೇ, ಬಾ ಮಗ, ನನ್ನ ಹತ್ತಿರ ಬಾ, ನನ್ನನ್ನು ನೀನು ಹಿಂಬಾಲಿಸು ಹೇಳ್ತಾನೆ. ನನ್ನ ಹತ್ತಿರ ಬಾ, ನನ್ನ ಅಂಗಳದಲ್ಲಿ ಬಾ, ನನ್ನ ಅಂಗಳದೊಳಗೆ ಬಾ, ಅಲ್ಲಿ ಸುರಕ್ಷಿತ ಉಂಟು. ಬೇರೆ ಎಲ್ಲಿ ಕೂಡ ಸುರಕ್ಷಿತ ಇಲ್ಲ, ಎಲ್ಲಿ ಕೂಡ ಇಲ್ಲ. ಆಧುನಿಕ ಲೋಕ ಇದು. ವೇಗವಾಗಿ ಹೋಗ್ತಾ ಉಂಟು ಮನುಷ್ಯನು, ಅತಿ ವೇಗವಾಗಿ ಹೋಗ್ತಾ ಇದ್ದಾನೆ. ಮನುಷ್ಯನು ಏನು ಎಣಿಸ್ತಾನೆ ಅದೇ ಬೇಕು ಅದೇ ಸಮಯದಲ್ಲಿ ಆತನಿಗೆ. ಆ ರೀತಿ ಉಂಟು ಈ ಜಗತ್ತು. ಆದರೆ ಸುರಕ್ಷತೆ ಇಲ್ಲ. ನಿಮ್ಮ ಹತ್ರ ಏನು ಉಂಟು ಈಗ, ಐಶ್ವರ್ಯ ಏನು ಇರಬಹುದು, ಅದು ಯಾವ ಸುರಕ್ಷತೆ ಇಲ್ಲ. ಗ್ಯಾರಂಟಿ ಇಲ್ಲ. ಅದಕ್ಕೆ ಗ್ಯಾರಂಟಿ ಒಬ್ಬನು ಮಾತ್ರ, ಯೇಸು ಕ್ರಿಸ್ತನು ಮಾತ್ರ ಗ್ಯಾರಂಟಿ. ಗ್ಯಾರಂಟಿ, ನಾನು ಈ ಲೋಕದ ಎಲ್ಲ ದಿವಸ ಅಂತ್ಯ ತನಕ, ಅಂತ್ಯದವರೆಗೆ ನಿಮ್ಮ ಸಂಗಡ ಇದ್ದೇನೆಂದು ಯಾರು ಹೇಳಿದ್ದಾನೆ? ಯೇಸು ಕ್ರಿಸ್ತನು ಹೇಳಿದ್ದಾನೆ. ವಾಗ್ದಾನ ಮಾಡಿದ್ದಾನೆ, ಪ್ರಾಮಿಸ್ ಮಾಡಿದ್ದಾನೆ ನಿಮಗೆ, ನಮಗೆ. ಬೇರೆ ಯಾರು ಪ್ರಾಮಿಸ್ ಮಾಡಲಿಲ್ಲ, ನಾನು ಈ ಲೋಕದ ಅಂತ್ಯ ತನಕ ಇದ್ದೇನೆಂದು. ನಿನ್ನ ತಂದೆ ತಾಯಿಯು ಇರದೇ ಇರಬಹುದು, ನಿನ್ನನ್ನು ಪ್ರೀತಿಸುವರು ಇರದೇ ಇರಬಹುದು, ಆದರೆ ಯೇಸು ನಾನು ನಿನ್ನ ಸಂಗಡ ಇದ್ದೇನೆ. ಯಾವ ಭಕ್ತರು, ಯಾವ ಸಂತ ಪುರುಷರು ಈ ಲೋಕದಲ್ಲಿ ಬಂದಿದ್ದಾರೆ? ಆದರೆ ಇಲ್ಲ, ಯಾರು ಹೇಳಿಲ್ಲ. ಯಾರು ಯಾರಿಗಸರ ಕೂಡ ರಕ್ತ ಸುರಿಸಲಿಲ್ಲ. ಯೇಸು ಕ್ರಿಸ್ತನು ಮಾತ್ರ ಮಾನವ, ಎಲ್ಲ ಜಗತ್ತಿನ ಮಾನವ ಕುಲಕ್ಕೆಸರ. ಈ ಲೋಕದಲ್ಲಿ
ಬಂದು ಆತನು ದೇವರಾಗಿದ್ದರು ಬಂದು ಶರೀರದಲ್ಲಿ ಬಂದು ಆತನು ಶಿಲುಬೆಯಲ್ಲಿ ಇಡೀ ಮಾನವ ಕುಲದ ಪಾಪ ಕ್ಷಮಾಪಣೆಗೋಸ್ಕರ ಆತನು ತನ್ನ ರಕ್ತವನ್ನು ಸುರಿಸಿದ್ದಾನೆ. ಕಷ್ಟ ಸಂಕಟವನ್ನು ಅನುಭವ ಮಾಡಿದ್ದಾನೆ. ನಂತರ ಮಾನವನಿಗೆ ಕ್ಷಮಿಸಿದ್ದಾನೆ. ಕ್ಷಮೆ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಕ್ಷಮಿಸದೆ ಈ ಲೋಕ ಬಿಟ್ಟು ಹೋದರೆ ಆತನ ಪರಲೋಕಕ್ಕೆ ಸೇರುವುದಿಲ್ಲ ಅಂತ ಸತ್ಯವೇದ ಹೇಳ್ತದೆ. ಈ ಲೋಕದಲ್ಲಿ ಇರುವಾಗ ಆತನು ಶರೀರದಲ್ಲಿ ಯಾರಿಗಾದರೂ ಕ್ಷಮಾಪಣೆ ಕೊಡದೆ ಹೋದರೆ ಆತನು ಪರಲೋಕಕ್ಕೆ ಸೇರುವುದಿಲ್ಲ. ಅದಕ್ಕೋಸ್ಕರ ಯೇಸು ತೋರಿಸಿಕೊಟ್ಟಿದ್ದಾನೆ ಹೇಗೆ ಕ್ಷಮಿಸಬೇಕು. ಶಿಲುಬೆಯಲ್ಲಿ ಯೇಸುಗೆ ಹೊಡೆಯುತ್ತಾ ಇದ್ದರೆ, ನಿಂದೆ ಮಾಡ್ತಾ ಇದ್ದರೆ, ಕಳ್ಳನು ಕೂಡ ಇದ್ದ ನಿಂದೆ ಮಾಡ್ತಾನೆ. ಯೇಸುಗೆ ನಿಂದೆ ಮಾಡ್ತಾ ಇದ್ದಾನೆ. ಒಬ್ಬ ಕಳ್ಳನು ನಿಂದೆ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಕಳ್ಳ ಮಾನಸಾಂತರಾದ ಪಶ್ಚಾತ್ತಾಪಾದ ಯೇಸುಗೆ ಸ್ವೀಕಾರ ಮಾಡಿದ, ಅಲ್ಲಿ ಶಿಲುಬೆಯಲ್ಲಿ ಸ್ವೀಕಾರ ಮಾಡಿದ. ಉಳಿದವರೆಲ್ಲ ನಿಂದೆ ಮಾಡಿದವರು. ತಂದೆ ಇವರು ಏನು ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ, ಇವರಿಗೆ ಕ್ಷಮಿಸು ಎಂದು ಹೇಳ್ದ. ಕ್ಷಮೆ ಕೊಟ್ಟ. ಪ್ರಾಣ ಬಿಡುವ ಮೊದಲು ಕ್ಷಮೆ ಕೊಟ್ಟ. ನೀವು ಮತ್ತು ನಾವು ಪ್ರಾಣ ಬಿಡುವ ಮೊದಲು ಕ್ಷಮೆ ಕೊಡಬೇಕು. ಈಗಲೇ ನಿಮಗೆ ಒಬ್ಬನೇ ಥರ ಬೇಸರ ಉಂಟು ಎಂದರೆ ಕ್ಷಮೆ ಕೊಟ್ಟು ಬಿಡಬೇಕು. ಏನಾಗಲಿ ಕ್ಷಮಿಸಿ ಬಿಡಿ. ನಿಮ್ಮದು ಏನು ಹೋಗ್ತದೆ, ಏನು ಲಾಸ್ ಆಗ್ತದೆ? ಮುಂದೆ ಸಿಕ್ಕಿದರೆ ಒಂದೇ ಥರ ಮಾತಾಡಿ, ನೆಗಡಿ ಮಾತಾಡಿ. ಏನು ಲಾಸ್ ಆಗುವುದಿಲ್ಲ ನಿಮ್ಮದು. ಅದಕ್ಕೋಸ್ಕರ ಯೇಸು ಶಿಲುಬೆಯಲ್ಲಿ ಕ್ಷಮೆ ಕೊಟ್ಟಿದ್ದಾನೆ, ಮತ್ತೆ ಪ್ರಾಣ ಕೊಟ್ಟಿದ್ದಾನೆ, ಪ್ರಾಣ ಬಿಟ್ಟಿದ್ದಾನೆ. ಆತನು ಪ್ರಾಣ ಬಿಟ್ಟದರೂ 3ನೇ ದಿವಸ ಆತನು ಜೀವಂತ ಆಗಿದ್ದಾನೆ. ಏಕೆ ಈ ಭೂಮಿ ಆತನಿಗೆ ಅವನ ಮರಣವನ್ನು ಹಿಡಿಕೊಳ್ಳಿಕ್ಕೆ ಆಗಲಿಲ್ಲ. ಸತ್ಯವೇದ ಹೇಳ್ತದೆ ಈ ಭೂಮಿ ಯೇಸುನ ಮರಣವನ್ನು ಹಿಡಿಕೊಳ್ಳಿಕ್ಕೆ ಆಗಲಿಲ್ಲ, ಬಿಟ್ಟುಕೊಡ್ಬೇಕಾಯ್ತು, ಬಿಟ್ಟುಕೊಟ್ಟಿತು. ನೋಡಿ, ಯೇಸು ಕ್ರಿಸ್ತ ನೀರಿನ ಮೇಲೆ ಹೋಗುವಾಗ ನೀರು ಕೂಡ ಸುಮ್ಮನೆ ಆಯಿತು, ನಡೆ ಎಂದು. ಏಕೆ ಸೃಷ್ಟಿಕರ್ತನು ನಡೆಯುತ್ತಾ ಇದ್ದಾನೆ. ಆತನು ನೀರು ಬಿಟ್ಟುಕೊಟ್ಟಿದ್ದು, ನೀರು ವಿಧೇಯನಾಯಿತು. ಯೇಸುಗೆ ಗಾಳಿ ವಿಧೇಯ ಆಗ್ತಿತ್ತು. ಗಾಳಿ ಬರುವಾಗ, ಬಿರುಗಾಳಿ ಬರುವಾಗ ಅಲೆಗಳು ಸುಮ್ಮನೆ ಹೇಳುಗ ಸುಮ್ಮನೆ ಶಾಂತವಾಗ್ತಿತ್ತು, ವಿಧೇಯನಾಗ್ತಿತ್ತು. ಪ್ರಿಯರೇ, ಸ್ಟೇಫನನಿಗೆ ಭಕ್ತನು ಧೈರ್ಯದಿಂದ ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟು ಬೋಧನೆ ಮಾಡ್ತಾ ಇದ್ದಾನೆ. ಆತನು ಬೋಧನೆ ಮಾಡುವಾಗ ಅಪಸರ್ಗತೆ 6 ನಿಮಗೆ ತೆಗೆದು ಓದಿದರೆ, ಇಡೀ ಓದಿದರೆ, ಆಳುವರು ಓದಿದರೆ ನಿಮಗೆ ಗೊತ್ತಾಗ್ತದೆ. ಬೋಧನೆ ಮಾಡುವಾಗ ಅವನ ಮುಖ ದೇವದೂತನ ಮುಖದಂತೆ ಇರ್ತದೆ. ಲಾಸ್ಟಿಗೆ ಎಲ್ಲರೂ ಸೇರಿ, ಯೋಧ್ಯರು ಎಲ್ಲ ಸೇರಿ ಅವನಿಗೆ, ಪರಿಚಯವರು ಶಾಸ್ತ್ರಿಯವರು ಅವನಿಗೆ ಕಲ್ಲು ಬಿಸಾಡಿದರು. ಫುಲ್ ರಕ್ತ ಸುರಿಸ್ತಾ ಉಂಟು ಆತನು ಮೇಲೆ ನೋಡ್ತಾ ಇದ್ದಾನೆ. ಮೇಲೆ ನೋಡುವಾಗ ಯೇಸು ಕ್ರಿಸ್ತನು ತಂದೆಯ ಬಲಪಾಸದಲ್ಲಿ ನಿಂತಿದ್ದನ್ನು ನೋಡಿದಂತೆ ಅವನು ತಂದೆಯ ಬಲದ ನಿಂತುಕೊಂಡನು. ಸತ್ಯವೇದನೆ ಯೇಸು ಬಲಪಾಸದಲ್ಲಿ ಕೂತ್ಕೊಂಡು ವಿಜ್ಞಾಪನೆ ಮಾಡ್ತಾನೆ ಎಂದು ಸತ್ಯವೇದ ಹೇಳ್ತದೆ. ಆದರೆ ಅವನ ಮರಣದ ಸಮಯದಲ್ಲಿ ಅವನು ರಕ್ತಸಾಕ್ಷಿ ಆಗ್ತಾ ಇದ್ದಾನೆ. ಆಗ ಯೇಸು ನಿಂತಿದ್ದನ್ನು ನಾನು ನೋಡಿದೆ ಎಂದು ಸತ್ಯವೇದ ಹೇಳ್ತೇವೆ. ಅವನು ಏನು ಹೇಳಿದ ಮಾತು ಅಲ್ಲಿ, ಪ್ರಾಣ ಬಿಡುವ ಮೊದಲು, ತಂದೆ ಇವರು ಏನು ಮಾಡ್ತಾರೆ ಗೊತ್ತಿಲ್ಲ, ಇವರಿಗೆ ಕ್ಷಮಿಸು. ಕ್ಷಮೆ ಕೊಟ್ಟ ನಂತರ ಆತನು ಪ್ರಾಣ ಬಿಟ್ಟ. ಯೇಸು ಕ್ರಿಸ್ತನು ವೆಲ್ಕಮ್ ಮಾಡಿದ ಆತನಿಗೆ ಪರಲೋಕದಲ್ಲಿ, ಒಂದು ಕ್ಷಣದಲ್ಲಿ ವೆಲ್ಕಮ್ ಮಾಡಿದ. ಪ್ರಿಯರೇ, ಇವತ್ತು ನೀವು ಮತ್ತು ನಾವು ಕ್ರಿಸ್ತನಲ್ಲಿ ಇದ್ದರೆ ಸುರಕ್ಷಿತ. ಅದಕ್ಕೆ ಹೇಳ್ತದೆ, ಪರಾತ್ಮನ ಮೊರೆ ಹೋಗುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿಯೂ. ಇದು ಸತ್ಯವಾಕ್ಯವಾಗಿದೆ, ಇದು ಕಥೆ ಅಲ್ಲ, ಸತ್ಯವಾಕ್ಯತೆ. ಪುನಃ 2 ಹೇಳ್ತದೆ, ನಾನು ಯೆಹೋವನಿಗೆ ನೀನೇ ನನ್ನ ಶರಣನು. ಯಾರಾಗಿದ್ದಾನೆ? ಯೆಹೋವನು, ಸರ್ವಶಕ್ತನಾದ ದೇವರು ನಮ್ಮ ಶರಣನಾಗಿದ್ದಾನೆ. ಯಾರಾಗಿದ್ದಾನೆ? ನಮ್ಮ ಶರಣನು ಆತನು. ಅಲ್ಲಿ ಭಕ್ತನು ಹೇಳ್ತಾನೆ, ನಮ್ಮ ಶರಣನು. ಮತ್ತೆ ಯಾರು? ದುರ್ಗವಾಗಿದ್ದಾನೆ. ಆತನು ದುರ್ಗವಾಗಿದ್ದಾನೆ, ಕೋಟೆ ಆಗಿದ್ದಾನೆ ಆತನು.
ಯಾವಾಗ ನೀವು ಕ್ರಿಸ್ತನಲ್ಲಿ ಇರುವಾಗ ಆತನು ದುರ್ಗವಾಗಿರ್ತಾನೆ. ದೊಡ್ಡ ಕೋಟೆ ಕಟ್ತಾನೆ. ನಿಮ್ಮ ಸುತ್ತಲೂ ಕೋಟೆ ಇರ್ತದೆ. ಆ ಕೋಟೆ ಒಳಗೆ ಯಾರಿಗೆ ಬರಲಿಕ್ಕೆ ಆಗುವುದಿಲ್ಲ. ಯಾವ ಬೆಂಕಿ ಬರಲಿಕ್ಕೆ ಆಗುವುದಿಲ್ಲ, ಯಾವ ಬಿರುಗಾಳಿ ಬರಲಿಕ್ಕೆ ಆಗುವುದಿಲ್ಲ, ಯಾವ ಕಾಯಿಲೆ ಬರಲಿಕ್ಕೆ ಆಗುವುದಿಲ್ಲ, ದುಷ್ಟನಿಗೆ ಒಳಗೆ ಬರಲಿಕ್ಕಿಲ್ಲ. ಆತನು ಕೋಟೆ ಕಟ್ಟೆ ಆಯಿತು. ಸರ್ವಶಕ್ತನಾದ ಕೋಟೆ ಅದು. ದೊಡ್ಡ ಬೇಲಿ ಹಾಕಿ ಆಯಿತು. ನಿನಗೆ ಬೇಲಿ ಒಳಗೆ ಯಾರಿಲ್ಲ, ಬರಲಿಕ್ಕೆ ನೀನು ಮಾತ್ರ ಇಲ್ಲಿ ಇದ್ದಿ. ಸುರಕ್ಷಿತವಾಗಿರ್ತೀನಿ ನೀನು. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ. ಅದಕ್ಕೆ ಸರಿ ಇಲ್ಲಿ ಬರೆಯಲ್ಪಟ್ಟಿದ್ದೆ ಸತ್ಯವೇದದಲ್ಲಿ. ಆತನು ಹೇಳ್ತಾನೆ ಇಲ್ಲಿ, ನೀನೇ ನನ್ನ ಶರಣನು, ನನ್ನ ದುರ್ಗವು. ನಾವು ಇರುವ ಸ್ಥಳ ಆತನೇ, ಶರಣನಾಗಿ ಆತನಲ್ಲಿ. ಅದಕ್ಕೆ ಸಂಪೂರ್ಣ ನಾವು ಶರಣರು ಮಾಡಿ ಆತನಲ್ಲಿ ಇರಬೇಕು. ಯಾವ ಸಂಗತಿ ನಮಗೆ ಸುರಕ್ಷಿತ ಇಲ್ಲ, ಪ್ರೊಟೆಕ್ಟ್ ಕೊಡುವುದಿಲ್ಲ, ಗ್ಯಾರಂಟಿ ಕೊಡುವುದಿಲ್ಲ ಈ ಲೋಕದಲ್ಲಿ. ಆತನು ಮಾತ್ರ ಗ್ಯಾರಂಟಿ ಕೊಟ್ಟಿದ್ದಾನೆ. ಒಬ್ಬನು ಮಾತ್ರ ಗ್ಯಾರಂಟಿ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ನಾನು ಭರವಸೆ ಇಡುವ ನನ್ನ ದೇವರು ಎಂದು ಹೇಳಿದನು. ನಾನು ಭರವಸೆ ಇಡುವ, ನಾನು ನಂಬುವ ನನ್ನ ದೇವರಾಗಿದ್ದೀನಿ ನೀನು. ನನ್ನ ನಂಬುವ ದೇವರು ನೀನು. ನಾನು ನಿನಗೆ ನಂಬಿದ್ದೇನೆ ಹೇಳ್ತಾನೆ. ನಾನು ನಿನ್ನನ್ನು ವಿಶ್ವಾಸ ಇಟ್ಟಿದ್ದೇನೆ, ನಿನ್ನಲ್ಲಿ ನಂಬಿದ್ದೇನೆ ನಾನು. ಪ್ರಿಯರೇ, ನಂಬಿಕೆ ವೆರಿ ಇಂಪಾರ್ಟೆಂಟ್. ನಂಬಿಕೆ ಹುಟ್ಟಿಸುವನು, ಪೂರೈಸುವನು ಯಾರಾಗಿದ್ದಾನೆ? ಆತನಾಗಿದ್ದಾನೆ. ನಂಬಿಕೆ ಹುಟ್ಟಿಸುವುದು, ಪೂರೈಸುವುದು ಯಾರು? ಆತನು, ನಮ್ಮ ದೇವರು, ಸರ್ವಶಕ್ತನಾದ ದೇವರು. ಪ್ರಿಯರೇ, ಆತ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಇಲ್ಲಿ 9 ಏನು ಹೇಳ್ತಾನೆ ನೋಡಿ, ಯೆಹೋವನು ನನ್ನ ಶರಣನು, ಯೆಹೋವನು ನನ್ನ ಶರಣನಾಗಿದ್ದಾನೆ. ಇವತ್ತು ನೀವು ದೇವರ ಭಕ್ತರಿದ್ದರೆ ಆತ ನಿಮ್ಮ ಶರಣರಾಗಿದ್ದಾನೆ. ನೀವು ಕ್ರಿಸ್ತನ ಭಕ್ತರಾಗಿದ್ದರೆ ಆತ ನಿಮ್ಮ ಶರಣರಾಗಿದ್ದಾನೆ. ಪರಮಾತ್ಮನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೆಯಲ್ಲ, ಪರಮಾತ್ಮ ನಿವಾಸ ಸ್ಥಾನ ಮಾಡಿಕೊಂಡಿದ್ದೆಯಲ್ಲ, ಆತನ ಆಶ್ರಯದಲ್ಲಿ ಇದೆಯಲ್ಲ, ಆತನ ಕೋಟೆ ಒಳಗಿದೆಯಲ್ಲ, ಆತನ ದುರ್ಗವಾಗಿದ್ದ ನಿನಗೆ, ಆತನ ಮೇಲೆ ವಿಶ್ವಾಸ ಇಟ್ಟಿದೆಯಲ್ಲ, ಆತನ ಮಾರ್ಗದ ನಡೆಯುತ್ತೆಯಲ್ಲ, ಆತನೇ ಸರ್ವಷ್ಟನಾಗಿದ್ದಾನೆ. ಆತನ ಮೇಲೆ ವಿಶ್ವಾಸ ಇಟ್ಟು ಆತನಲ್ಲಿ ಅನುವಂತೆ ಇರಬೇಕಂತ ದೇವರು ಬಯಸ್ತಾನೆ. ನೀನು ಹೊರಡುವಾಗ, ಮನೆಯಿಂದ ಹೊರಡುವಾಗ ಆತನಲ್ಲಿ ಪ್ರಾರ್ಥನೆ ಇಟ್ಟು ಅನನ್ಯತೆಯಲ್ಲಿದ್ದು ನೀನು ನಡೆಯಬೇಕು. ನಿನಗೆ ದೇವದೂತರು ಸುತ್ತಮುತ್ತ ನಿಲ್ತಾರೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಯಾವ ಕೇಡು ನಿನಗೆ ಸಂಭವಿಸೋದು, ಯಾವ ಕೇಡು ಆತನಲ್ಲಿ ಇದ್ದರೆ, ಯಾವ ಕೇಡು, ಇದು ಸುಳ್ಳಲ್ಲ, ಸತ್ಯ. ನಿನ್ನ ಜೀವಿತ ಸರಿಯಾಗಿದ್ದರೆ, ನನ್ನ ಜೀವಿತ ಸರಿಯಾಗಿದ್ದರೆ, ನಾವೊಂದು ಪರಿಶುದ್ಧ ರೀತಿಯಲ್ಲಿ ನಡೆದರೆ, ದೇವರ ಚಿತ್ತಾನುಸಾರವಾಗಿ ನಡೆದರೆ, ನಾವು ನೋಡುವ ವಿಷಯದಲ್ಲಿ, ಕೇಳುವ ವಿಷಯದಲ್ಲಿ, ಮಾತಾಡುವ ವಿಷಯದಲ್ಲಿ, ಶರೀರದ ವಿಷಯದಲ್ಲಿ ಪರಿಶುದ್ಧ ರೀತಿಯಿಂದ ಇದ್ದರೆ ಖಂಡಿತ ಈ ವಾಕ್ಯ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. 100% ಈ ಜೀವಿತ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಕಾರ್ಯ ಆಲ್ರೆಡಿ ನಡೆಯುತ್ತದೆ, ಅದು ಕಾರ್ಯ ನಡೆಯುತ್ತದೆ. ಏಕೆಂದರೆ ಫಾಲೋ ಆಗ್ತದೆ ಅದು ವಾಕ್ಯ. ಇಲ್ಲಿ ದೇವರು ಹಾಕುತ್ತದೆ, ಯಾವ ಕೇಡು ನಿಮಗೆ ಸಂಭವಿಸಿಲ್ಲ, ಉಪದ್ರವ ನಿನ್ನ ಗೂಡದ ಸಮೀಪ ಬಾರದು. ಏಕೆ ನೀನು ಮತ್ತು ನಾನು ಈ ವಾಕ್ಯ ಪ್ರಕಾರ ನಡೆಯುವಾಗ, ಆತನ ಆಜ್ಞೆಯನ್ನು ಪಾಲಿಸುವಾಗ ಇದು ವಾಗ್ದಾನವು ನಿನಗೆ ಫಾಲೋ ಮಾಡ್ತಾ ಉಂಟು, ಫಾಲೋ ಆಗ್ತದೆ. ಈ ವಾಗ್ದಾನ ನಿನಗೆ ಫಾಲೋ ಆಗ್ತಾ ಉಂಟು, ಫಾಲೋ ಮಾಡ್ತದೆ. ನೀನೇನು ಮಾಡುವ ಅಗತ್ಯ ಇಲ್ಲ, ನೀನು ಖಾಲಿ ಪರಿಶುದ್ಧತೆ ನಡೆಯಬೇಕು. ನೋಡುವ ಸಂಗತಿಯಲ್ಲಿ ಜಾಗೃತಿ ಇರಬೇಕು. ಯೌವನಸ್ಥರಿದ್ದರೆ ಜಾಗೃತಿ ಇರು. ನೋಡುವ ಸಂಗತಿ, ಕೇಳುವ ಸಂಗತಿ, ಮಾತಾಡೋ ಸಂಗತಿ, ಶರೀರದ ಆಸೆ, ಈ ಲೋಕದ ಆಸೆ, ಕಣ್ಣಿನ ಆಸೆ, ಇದೆಲ್ಲವನ್ನು ಬದಿಗೆ ಇಟ್ಟು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು, ಕ್ರಿಸ್ತನು ಹೇಗೆ ನಡೆದ, ಆತನು ದೇವರ ಮೇಲೆ ನಂಬಿಕೆ ಇಟ್ಟು ಅದೇ ಪ್ರಕಾರ ನಾವು ನಡೆದರೆ ಖಂಡಿತವಾಗಿ ಆತನ ವಾಗ್ದಾನ ಎಷ್ಟು ಉಂಟು ಅದು ನಿಮಗೆ ಏನಾಗ್ತದೆ, ಅದು ನಿಮಗೆ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಪುನಃ ಹೇಳ್ತದೆ ಅಲ್ಲಿ, ಉಪದ್ರವ ನಿನ್ನ ಗೂಡದ ಬಳಿಗೆ ಸಮೀಪ ಬರ. ನೀನು ಹೋಗುವಾಗೆಲ್ಲ, ನೀನು ನಾನು ಹೋಗುವಾಗ ಏನಾಗ್ತದೆ ಅಲ್ಲಿ, ಹೋಗುವಾಗ ನಿನ್ನನ್ನು ಕಾಯುವುದಕ್ಕೆ, ನಿಮ್ಮನ್ನು ನಮ್ಮನ್ನು ಕಾಯುವುದಕ್ಕೆ ಆತನು ಕಾಪಾಡ್ತಾನೆ. ಕಾಯುವುದಕ್ಕೆ ಏನು ಮಾಡ್ತಾ ಇದ್ದಾನೆ, ಹೇಗೆ ಅಪ್ಪಣೆ ಕೊಟ್ಟಿದ್ದಾನೆ ನೋಡಿ. ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ, ನನ್ನ ವಿಷಯವಾಗಿ ನೋಡಿ, ದೇವರು ನೋಡಿ
ನಮ್ಮ ವಿಷಯದಲ್ಲಿ ತುಂಬ ಎಣಿಸ್ತಾನೆ ಆತನು, ಯೋಚನೆ ಮಾಡ್ತಾನೆ ಆತನು. ಕಾಯುವುದಕ್ಕೆ, ದೇವರ ವಾಕ್ಯ ಕಾಯುವುದಕ್ಕೆ ಆತ ನಿನ್ನ ವಿಷಯದಲ್ಲಿ ದೂತರನ್ನು ಅಪ್ಪಣೆ ಕೊಡುವವನು. ದೂತರನ್ನು ಅಪ್ಪಣೆ ಕೊಡುವವನು. ದೂತನಿಗೆ ಅಪ್ಪಣೆ ಕೊಟ್ಟಿದ್ದಾನೆ ಆತನು. ಕಲ್ಲಿಗೆ ಕಾಲು ತಗಲದಾಗೆ ಎತ್ತುಕೊಳ್ತಾರೆ ಅವರು. ಏನು ಹೇಳ್ತದೆ 12, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ, ನಿನಗೆ ಆಕ್ಸಿಡೆಂಟ್ ಆಗದಂತೆ, ನೀನು ಕಣಿವೆಯಲ್ಲಿ ಬೀಳದಂತೆ. ಏನು ಹೇಳ್ತದೆ? ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಿಂದ ಎತ್ತುವರು. ಅವರ ಕೈಯಿಂದ ಎತ್ತುವರು, ಬೀಳಲಿಕ್ಕೆ ಬಿಡುವುದಿಲ್ಲ. ನಿನ್ನ ಜೀವಿತದಲ್ಲಿ ಎಷ್ಟೋ ಸರಿ ಆಗಿದೆ, ಆಗ್ಬೋದು. ಎಷ್ಟು ಆಕ್ಸಿಡೆಂಟ್ ಆಗುವ ತಪ್ಪಿ ಹೋಗಿದೆ. ಯಾರು ಅದು ಮಾಡಿದ್ದು? ದೇವದೂತರು ನಿನ್ನನ್ನು ತಪ್ಪಿಸಿದ್ದಾರೆ. ನೀನು ಬೀಳುವಾಗನೇ ಹಾಗೆ ಆಯಿತು, ಆದರೆ ಬೀಳಲಿಕ್ಕೆ ಆಗಲಿಲ್ಲ, ತಪ್ಪಿಸಿದ್ದಾನೆ. ಆದರೆ ಯಾರು? ದೇವದೂತರು. ನಿನ್ನ ಸುತ್ತಲೂ ದೇವದೂತರು ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ನನ್ನ ಭಕ್ತನು, ನನ್ನ ಮಗಳು, ನನ್ನ ಮಗನು ಎಂದು ಅಪ್ಪಣೆ ಕೊಟ್ಟಿದ್ದಾನೆ ಆತನು. ನಿಮ್ಮ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ ಅಪ್ಪಣೆ ಕೊಟ್ಟಿದ್ದಾನೆ ಆತನು. ಏಕೆ? ನಿನಗೆ ಎಂದೆಂದಿಗೂ ಆತನು ಕೈ ಬಿಡುವುದಿಲ್ಲ. ಏಕೆಂದರೆ ಆತನು ಜೀವಿಸ್ತಾ ಇದ್ದಾನೆ, ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಇಲ್ಲಿ ಸತ್ಯವೇದ ಯೋವನ ಪತ್ರಿಕೆಯನ್ನು ಓದುವ ಆತನು ಹೇಳ್ತಾ ಇದ್ದಾನೆ. ಪತ್ರಿಕೆಯಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ ಆತನು. ಪತ್ರಿಕೆಯಲ್ಲಿ ಆ ಪತ್ರಿಕೆಯಲ್ಲಿ ಆತನು ಹೇಳ್ತಾ ಇದ್ದಾನೆ. ನಾವು ತೆಗೆಯುವ ಪತ್ರಿಕೆಯಲ್ಲಿ ಓದುವ. ದೇವರ ನಮಗೆ ಸ್ತೋತ್ರವಾಗಲಿ. 4:15 ಯೇಸು ದೇವರ ಮಗನಾಗಿದ್ದಾನೆ ಎಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ, ಸರಿಯಾಗಿ ಕೇಳಿರಿ ಇದು, ಯೇಸು ದೇವರ ಮಗನಾಗಿದೆಂದು ಯಾವನಾದರೂ ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಳ್ಳಿದ್ದಾನೆ. ಏನಾಗಿದ್ದಾನೆ? ಅವನಲ್ಲಿ ದೇವರು ನೆಲೆಗೊಳ್ಳಿದ್ದಾನೆ. ಅವನು ದೇವರಲ್ಲಿ ನೆಲೆಗೊಳ್ಳಿದ್ದಾನೆ. ನೋಡಿ, 2 ಸಂಗತಿಯಲ್ಲಿ ಬರೆದಿದೆ. ಅವರಿಗೆ ಏಂಜಲ್ಸ್ಗಳು, ದೇವದೂತರು ಫಾಲೋ ಮಾಡ್ತಾ ಇರ್ತಾರೆ ಸುತ್ತಲೂ. ಏಕೆ? ನೀನು ಯಾರಾಗಿದ್ದಿ? ಯೇಸು ದೇವರ ಮಗನಾಗಿದ್ದಾನೆ ಎಂದು ಒಪ್ಪಿಕೊಂಡಿದ್ದಿ, ಸ್ವೀಕಾರ ಮಾಡಿದ್ದಿ. ನೀನು ಸ್ವೀಕಾರ ಮಾಡಿದವರಿಗೆ ಮಾತ್ರ ಸ್ವೀಕಾರ ಮಾಡಿದ್ದಿ. ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಳ್ಳಿದ್ದಾನೆ. ಯಾರು ನೀವು ಹೇಳಿದ್ದೀರಿ, ಒಪ್ಪಿಕೊಂಡಿದ್ದೀರಿ, ಅವನಲ್ಲಿ ದೇವರು ನೆಲೆಗೊಳ್ಳಿದ್ದಾನೆ. ನಿಮ್ಮೊಳಗೆ ದೇವರ ಆತ್ಮ ನೆಲೆಗೊಳ್ಳಿದ್ದಾನೆ. ಸತ್ಯವೇದ ಹೇಳ್ತಾ ಉಂಟು, ನನ್ನ ವಾಕ್ಯ ಅಲ್ಲ, ಸತ್ಯವಾದ ವೇದ ಹೇಳ್ತಾ ಉಂಟು. ಅವನು ದೇವರಲ್ಲಿ ನೆಲೆಗೊಳ್ಳಿದ್ದಾನೆ. ನಿನ್ನಲ್ಲಿ ದೇವರಿದ್ದಾನೆ, ದೇವರು ನಿನ್ನಲ್ಲಿದ್ದಾನೆ. ನೀನು ದೇವರಲ್ಲಿ, ಆತ ನಿನ್ನಲ್ಲಿ. ನೀನು ನನ್ನಲ್ಲಿ, ನನ್ನ ವಾಕ್ಯ ನಿನ್ನಲ್ಲಿ ಇದ್ದಾರೆ. ಏನು ಬೇಕಾದರೆ ಬೇಡಿಕೊಳ್ಳು ಹೇಳ್ತಾರೆ. ಪ್ರಿಯರೇ, ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ವಾಕ್ಯ. ದೇವದೂತರು ನಿಮಗೆ ಕಾಯ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ. ಈ ಕಣ್ಣಿಗೆ ನಿಮಗೆ ಕಾಣುವುದಿಲ್ಲ, ಆದರೆ ಆತ್ಮಿಕ ಲೋಕದಲ್ಲಿ ಅವರು ಇದ್ದಾರೆ, ನಿಜವಾಗಿದ್ದಾರೆ ದೇವದೂತರು. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರು, ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ಸ್ತೋತ್ರ. ನೀನು ವಾಕ್ಯದ ಮುಖಾಂತರ ವಿಧ ರೀತಿಯಲ್ಲಿ ಮಾತಾಡಿದಿ ಕರ್ತನೇ. ನಿನ್ನ ವಾಕ್ಯ ಸತ್ಯವಾಗಿದೆ. ಈ ಸತ್ಯವಾಗಿ ನಂಬಿಕೊಂಡು ಯಾರ್ಯಾರು ಸ್ವೀಕಾರ ಮಾಡಿದ್ದಾರೆ ಕರ್ತನೇ, ಇದರಲ್ಲಿ ಬರೆದ ವಾಗ್ದಾನ ಅವರ ಜೀವಿತದಲ್ಲಿ ನೆರವೇರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಪ್ರೊಟೆಕ್ಟ್ ಮಾಡು, ಕಾಯಬೇಕಂದು ನಾನು ಪ್ರಾರ್ಥನೆ. ಏಕೆ? ನೀನು ಬರೆದಿದ್ದಿ ಕರ್ತನೇ, ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ಇವರ ಜೀವಿತದಲ್ಲಿ ನೆರವೇರಲಿ ಕರ್ತನೇ. ಹೋಗುವಾಗ ಬರುವಾಗ ಇವರಿಗೆ ಕಾಪಾಡು, ಕೇಡಿಂದ ತಪ್ಪಿಸು. ಬರಬೇಕಾದ ಆಶೀರ್ವಾದ ಇವರಿಗೆ, ಇವರ ಮಕ್ಕಳಿಗೆ, ಮಕ್ಕಳ ಮೇಲೆ ನೆರವೇರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ಇವರ ಮಕ್ಕಳು ರಕ್ಷಣೆ ಹೊಂದಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ಇವರಿಗೆ ಆಶೀರ್ವಾದ ಮಾಡು, ಪ್ರೊಟೆಕ್ಟ್ ಮಾಡು, ಕಾಪಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ಕರ್ತನೇ, ಅವರ ಎಲ್ಲ ಅಗತ್ಯ ಕರ್ತನೇ, ಏನೇನು ಬೇಕು ರೈಟ್ ನಾವು ನೀಡ್ಸ್ ಮಾತ್ರ ನಿನ್ನ ಚಿತ್ತಾನುಸಾರವಾಗಿ ಅದು ನೆರವೇರಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನಿನ್ನ ವಾಕ್ಯ ಹೇಳ್ತದೆ ಎಲ್ಲ ಹಿತಕ್ಕಾಗಿ ಆಗ್ತದೆ. ನಿನ್ನ ವಾಕ್ಯ ಹೇಳ್ತದೆ. ಸ್ತೋತ್ರಪ್ಪ, ಬ್ಲೆಸ್ ಮಾಡಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಸವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ
ಯಾವಾಗಲೂ ಎಲ್ಲ ಸಮಯದಲ್ಲಿ ನಿಮ್ಮ ಸಂಗಡ ಇರಲಿ. ಆಮೇನ್.